ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರಾ ಅಂಬರೀಶ್ ಪತ್ನಿ? ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಸ್ಪರ್ಧಿಸೋದು ಪಕ್ಕಾ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಆಪ್ತರ ಜೊತೆ ಸುಮಲತಾ ಅಂಬರೀಶ್ ಚರ್ಚೆ ನಡೆಸಿದ್ದಾರೆ. ಯಾವ ಪಕ್ಷದಿಂದ ಸುಮಲತಾ ಅಂಬರೀಶ್ ಸ್ಪರ್ಧಿಸ್ತಾರೆ ಅನ್ನುವಂಥದ್ದು ಸದ್ಯದ ಮಟ್ಟಕ್ಕೆ ಕುತೂಹಲವನ್ನ ಕೆರಳಿಸಿದೆ. ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡ್ತಾರಾ, ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡ್ತಾರಾ ಅನ್ನುವಂಥ ಕುತೂಹಲ ಕೆರಳಿದೆ. ಯಾಕಂತಂದ್ರೆ ಬಿಜೆಪಿಗೆ ಮಂಡ್ಯದಲ್ಲಿ ಅಸ್ತಿತ್ವವೇ ಇಲ್ಲದಿರುವಂತಹ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಬಿಜೆಪಿ ಸುಮಲತಾ ಅಂಬರೀಶ್ ಅವರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡಬಹುದಾ? ಕಾಂಗ್ರೆಸ್ನಲ್ಲೇ ಅಂಬರೀಶ್ ಅವರಿದ್ದರಿಂದ ಕಾಂಗ್ರೆಸ್ನಿಂದಲೇ ಸುಮಲತಾ ಅಂಬರೀಶ್ ಅವರು ಕೂಡ ಸ್ಪರ್ಧೆ ಮಾಡುವಂತ ಪ್ರಯತ್ನವನ್ನ ಮಾಡಬಹುದಾ ಅನ್ನುವಂಥದ್ದು. ಯಾಕಂತಂದ್ರೆ ಅಂಬರೀಶ್ ಅವರು ಕಡೆಯ ಸಂದರ್ಭದಲ್ಲೂ ಕೊನೆಯ ದಿನಗಳಲ್ಲೂ ಕೂಡ ಅವ್ರು ಹೇಳ್ತಾ ಇದ್ರು, ನಾನು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತೇನೆ ಹೊರತು ಕಾಂಗ್ರೆಸ್ನಿಂದ ನಾನು ದೂರ ಉಳಿಯೋದಿಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ರು. ಹಾಗಾಗಿ ಇಲ್ಲಿ ಅಂಬರೀಶ್ ಪತ್ನಿಯವರ ನಿರ್ಧಾರ ಏನಾಗಿರಬಹುದು? ಈ ಬಾರಿ ಅವರು ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರಾ? ಯಾಕಂತಂದ್ರೆ ಚಿತ್ರರಂಗದ ಪ್ರಮುಖರು ಕೂಡ ಸುಮಲತಾ ಅಂಬರೀಶ್ ಅವರಿಗೆ ನೀವು ಸ್ಪರ್ಧೆ ಮಾಡಬೇಕು, ಮಂಡ್ಯ ಜನರಿಗೆ ನಿಮ್ಮ ಸೇವೆ ಅಗತ್ಯ ಇದೆ ಅನ್ನುವಂಥದ್ದನ್ನ ಸಾಕಷ್ಟು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಅವರ ಮನವೊಲಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಅಂತಿಮವಾಗಿ ಸುಮಲತಾ ಅವರ ಒಂದು ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ಸ್ಪರ್ಧಿಸ್ತಾರಾ ಅನ್ನುವಂಥದ್ದು ಕೂಡ. ಯಾಕಂತಂದ್ರೆ ಸಹಜವಾಗಿ ಇಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಒಂದು ರೀತಿ ಗೊಂದಲಗಳಿರುತ್ತೆ. JDS ಅಥವಾ ಕಾಂಗ್ರೆಸ್ನಿಂದ ಟಿಕೆಟ್ ಕೈ ತಪ್ಪಿದ್ರೆ ಪಕ್ಷೇತರವಾಗಿ ಅವರು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಿಜೆಪಿಯಿಂದ ಕಣಕ್ಕಿಳಿಯುವಂತೆ ಅಭಿಮಾನಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ಕಣಕ್ಕಿಳಿದರೆ ಮೋದಿಯನ್ನ ಪ್ರಚಾರಕ್ಕೆ ಕರೆತರಬಹುದು ಅನ್ನುವಂಥ ಒಂದು ಚಿಂತನೆ ಬಿಜೆಪಿಗರಲ್ಲಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಂಬರೀಶ್ ಆಪ್ತರಿಂದ ಸುಮಲತಾ ಅಂಬರೀಶ್ಗೆ ಸಲಹೆಯನ್ನ ನೀಡಲಾಗ್ತಾ ಇದೆ. ಮಂಡ್ಯದಲ್ಲಿ ಬಿಜೆಪಿಗೆ ಅಸ್ತಿತ್ವ ಇಲ್ಲದ ಕಾರಣ ಬಿಜೆಪಿಯಿಂದ ಸ್ಪರ್ಧಿಸಲು ಸುಮಲತಾ ಅವರು ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಚುನಾವಣೆಯ ಜವಾಬ್ದಾರಿಯನ್ನ ದರ್ಶನ್, ಯಶ್, ರಾಕ್ಲೈನ್ ವೆಂಕಟೇಶ್ ಹೊತ್ತುಕೊಳ್ಳಲಿದ್ದಾರೆ. ಅವರ ಮನೆಮಕ್ಕಳಂತೆ ಪ್ರತಿ ಸಂದರ್ಭದಲ್ಲೂ ಕೂಡ ಸುಮಲತಾ ಅವರ ಜೊತೆಗಿದ್ದಂಥ ದರ್ಶನ್, ಯಶ್, ರಾಕ್ಲೈನ್ ವೆಂಕಟೇಶ್ ಚುನಾವಣೆಯಲ್ಲಿ ಸುಮಲತಾ ಅವರು ಗೆಲ್ಲಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಕೆಲಸ ಮಾಡಲಿದ್ದಾರೆ. ಅವರು ಆ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲಿದ್ದಾರೆ ಅನ್ನುವಂಥದ್ದು. ಆದರೆ ಇಲ್ಲಿ ಸುಮಲತಾ ಅಂಬರೀಶ್ ಅವರ ನಿರ್ಧಾರ ಏನಾಗಿರಬಹುದು ಅನ್ನುವಂಥದ್ದೇ ಸಾಕಷ್ಟು ಕುತೂಹಲ ಮೂಡಿಸಿದೆ. ನಿಜಕ್ಕೂ ಅವರು ಸ್ಪರ್ಧೆ ಮಾಡ್ತಾರಾ? ಸ್ಪರ್ಧೆ ಮಾಡೋದೇ ಹೌದು ಅಂತ ಆದರೆ ಯಾವ ಪಕ್ಷದಿಂದ ಅವರು ಕಣಕ್ಕಿಳಿತಾರೆ? ಈ ಬಾರಿ ಮೈತ್ರಿ ಸರ್ಕಾರ ಆಗಿರೋದ್ರಿಂದ ಅವರು ಮೈತ್ರಿ ಮಾತುಕತೆ ನಡೆದ್ರೂ ಕೂಡ, ಮೈತ್ರಿಯಾಗಿಯೇ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರೂ ಕೂಡ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಸಿನಿರಂಗದ ಅವರ ಕೆರಿಯರ್ ಈಗ ರಾಜಕೀಯ ರಂಗಕ್ಕೂ ಕೂಡ ಅವರನ್ನು ಇಳಿಯುವಂತೆ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ನೋಡಬೇಕಾಗತ್ತೆ ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ಸುಮಲತಾ ಅವರು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್. ಮೋಹನ್, ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಚರ್ಚೆ ಚಾಲ್ತಿಯಲ್ಲಿದೆ. ಆದರೆ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅಥವಾ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥದ್ದು, ಸೊ ಯಾವ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ, ಏನಿದೆ ಈ ಬಗ್ಗೆ ಮಾಹಿತಿ? ಖಂಡಿತವಾಗ್ಲೂ ಲಿಖಿತ, ಏನಂದ್ರೆ ಅಂಬರೀಶ್ ಅವರ ಪತ್ನಿ ಸುಮಲತಾ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಕಣಕ್ಕಿಳಿತಾರೆ ಎನ್ನುವಂಥದ್ರ ಬಗ್ಗೆ ಒಂದು ವಿಶ್ಲೇಷಣೆಗಳು ಹೆಚ್ಚಾಗಿ ಚರ್ಚೆಗೆ ನಡೀತಾ ಇದಾವೆ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ಏನು ಅಂಬರೀಶ್ ಅವರ ಪತ್ನಿ ಸುಮಲತಾ ಅವರು ತಮ್ಮ ಆಪ್ತರ ಬಳಿ ಒಂದು ಈ ಬಗ್ಗೆ ಚರ್ಚೆ ಕೂಡ ನಡೆಸ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ತಾವು ಈ ಬಾರಿ ಕಣಕ್ಕಿಳಿಬೇಕು ಅನ್ನುವಂಥದ್ದು ಸುಮಲತಾ ಅವರ ಒಂದು ಅಪೇಕ್ಷೆ ಕೂಡ ಆಗಿದೆ. ಯಾಕಂದ್ರೆ ಅಂಬರೀಶ್ ಅವರು ಅಂದ್ರೆ ಹಿರಿಯ ನಟ ಹಾಗೂ ಮಾಜಿ ಸಚಿವ ಅಂಬರೀಶ್ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸತತ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಿಸಿದಂತವರು. ಜೊತೆಗೆ ಸಾಕಷ್ಟು ಹೆಸರನ್ನ ಮಂಡ್ಯ ಜಿಲ್ಲೆಯಲ್ಲಿ ಅವರು ಮಾಡಿರ್ತಾರೆ. ಈ ನಿಟ್ಟಿನಲ್ಲಿ ಅದೇ ಒಂದು ಮಂಡ್ಯ ಕ್ಷೇತ್ರದಿಂದ ಈ ಬಾರಿ ಕಣಕ್ಕಿಳಿಬೇಕು ಅನ್ನುವಂಥದ್ದು ಸುಮಲತಾ ಅವರ ಒಂದು ಆಸೆಯಾಗಿದೆ. ಆದ್ರೆ ಸುಮಲತಾ ಅವರು ಈಗ ಅಪೇಕ್ಷೆಯನ್ನ ಪಡ್ತಾ ಇದ್ದಾರೆ. ಆದ್ರೆ ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಅಂಬರೀಶ್ ಕುಟುಂಬಕ್ಕೆ ಟಿಕೆಟ್ ಇಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ JDS ನಿಂದ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ಕೂಡ ಏನೀಗ ಮೈತ್ರಿ ಆಗಿರೋದ್ರಿಂದ ಮೈತ್ರಿ ಧರ್ಮ ಪಾಲಿಸಬೇಕಾದ್ರೆ ಮಂಡ್ಯ ಕ್ಷೇತ್ರನ ಈಗಾಗಲೇ ಉಪಚುನಾವಣೆಯಲ್ಲಿ JDSಗೆ ಬಿಟ್ಕೊಟ್ಟಿರೋದ್ರಿಂದ ಈ ಬಾರಿ ಕೂಡ JDSಗೆ ಬಿಟ್ಕೊಡ್ಬೋದು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂತ ಅಂಬರೀಶ್ ಅವರಿಗೆ, ಅವರ ಪತ್ನಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗುವುದು ಕೂಡ ಸ್ವಲ್ಪ ಅನುಮಾನ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಎರಡೂ ಪಕ್ಷದಿಂದನೂ ಟಿಕೆಟ್ ಸಿಗ್ಲಿಲ್ಲ ಅನ್ನುವಂಥದ್ದಾದ್ರೆ
ಪಕ್ಷೇತರವಾಗಿ ಕಣಕ್ಕಿಳಿಬೇಕು ಅನ್ನುವಂಥದ್ದು ಸುಮಲತಾ ಅವರ ಲೆಕ್ಕಾಚಾರ. ಯಾಕಂದ್ರೆ ಈ ಬಾರಿ ಅಂಬರೀಶ್ ಅವರು ಹಿಂದೆ ಹೆಸರು ಮಾಡಿದ್ದಾರೆ, ಅವರಿಗೆ ಸಾಕಷ್ಟು ವೋಟ್ ಬ್ಯಾಂಕ್ ಕೂಡ ಮಂಡ್ಯ ಜಿಲ್ಲೆಯಲ್ಲಿದೆ. ಜೊತೆಗೆ ಅನುಕಂಪ ಕೂಡ, ಯಾಕಂದ್ರೆ ಅಂಬರೀಶ್ ಅವರು ಇತ್ತೀಚೆಗಷ್ಟೇ ಒಂದು ವಿಧಿವೇಶರಾಗಿದ್ರು. ಈ ನಿಟ್ಟಿನಲ್ಲಿ ಅನುಕಂಪ ಕೂಡ ಇದೆ. ಪಕ್ಷೇತರವಾಗಿ ನಾವು ಕಣಕ್ಕಿಳಿದ್ರೆ ಸುಲಭವಾಗಿ ಚುನಾವಣೆಯನ್ನ ಜಯಿಸಬಹುದು ಅನ್ನುವಂಥದ್ದು ಸುಮಲತಾ ಅವರ ಲೆಕ್ಕಾಚಾರ. ಆದ್ರೆ ಇದಕ್ಕೆ ಎಲ್ಲೋ ಒಂದ್ ಕಡೆ ಅಂಬರೀಶ್ ಆಪ್ತರು ಸ್ವಲ್ಪ ವಿರೋಧವನ್ನ ಮಾಡಿದ್ದಾರೆ. ಯಾಕಂದ್ರೆ ನೀವು ಪಕ್ಷೇತರವಾಗಿ ಹೋದ್ರೆ ಅಂದ್ರೆ ಚುನಾವಣಾ ಖರ್ಚು ವೆಚ್ಚಕ್ಕೆ ಸಮಸ್ಯೆ ಆಗ್ಬೋದು, ಅಥವಾ ಪಾರ್ಟಿ ಸಿಂಬಲ್ ಇರೋದಿಲ್ಲ, ಇದೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ. ಈ ನಿಟ್ಟಿನಲ್ಲಿ ನೀವು ಬಿಜೆಪಿಯಿಂದನೇ ಕಣಕ್ಕಿಳಿಯಿರಿ ಅನ್ನುವಂತ ಒಂದು ಸಲಹೆಯನ್ನು ಕೂಡ ಸುಮಲತಾ ಅವರಿಗೆ ಕೊಟ್ಟಿದ್ದಾರೆ. ಆದ್ರೆ ಸುಮಲತಾ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಹಿಂದೇಟನ್ನ ಆಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಮಂಡ್ಯದಲ್ಲಿ ಈಗಾಗ್ಲೇ ಬಿಜೆಪಿ ಪಕ್ಷಕ್ಕೆ ಅಸ್ತಿತ್ವ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಬಿಜೆಪಿಯಿಂದ ಕಣಕ್ಕಿಳಿದು ಸೋತ್ರೆ ಅದು ಅಂಬರೀಶ್ ಅವ್ರಿಗೂ ಒಂದು ಕೆಟ್ಟ ಹೆಸರು ಬಂದಂತಾಗುತ್ತೆ. ಜೊತೆಗೆ ಈ ಇಷ್ಟೊಂದು ಚುನಾವಣೆ ಸುಲಭ ಇದ್ರೂ ಕೂಡ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋತಂತ ಆಗುತ್ತೆ. ಈ ನಿಟ್ಟಿನಲ್ಲಿ ಪಕ್ಷೇತರವಾಗಿ ಹೋದ್ರೇನೆ ಸ್ವಲ್ಪ ಲಾಭ ಅನ್ನುವಂಥದ್ದು ಸುಮಲತಾ ಅವರ ಲೆಕ್ಕಾಚಾರ. ಆದ್ರೆ ಅಂಬರೀಶ್ ಅವರ ಆಪ್ತರು ಮಾತ್ರ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಮೋದಿ ಅವರನ್ನ ಪ್ರಚಾರಕ್ಕೆ ಕರೆತರಬಹುದು, ಜೊತೆಗೆ ನಮ್ಗೆ ಚುನಾವಣೆಗೂ ಕೂಡ ಅನುಕೂಲ ಆಗುತ್ತೆ ಅಂತ ಅವರ ಲೆಕ್ಕಾಚಾರ ಆಗಿದೆ. ಒಟ್ಟಾರೆ ಸುಮಲತಾ ಅವರು ಯಾವ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಂಡು ಚುನಾವಣಾ ಅಖಾಡಕ್ಕೆ ಧುಮುಕ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಲಿಖಿತ. ಓಕೆ, ಧನ್ಯವಾದ ಮೋಹನ್ ಮಾಹಿತಿಗಾಗಿ. ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಬಹುತೇಕ ಖಚಿತವಾಗಿದೆ. ಆದರೆ ಯಾವ ಪಕ್ಷದಿಂದ ಅವರು ಸ್ಪರ್ಧೆ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಇದೀಗ ಪ್ರಾರಂಭವಾಗಿರುವಂಥದ್ದು. ಕಾಂಗ್ರೆಸ್ ಅಥವಾ JDSನಿಂದ ಸ್ಪರ್ಧೆ ಮಾಡ್ತಾರಾ, BJPಗಿಂದ ಸ್ಪರ್ಧೆ ಮಾಡ್ತಾರಾ? ಯಾಕಂತಂದರೆ JDS ಈಗಾಗಲೇ ಎಲ್ಲೋ ಒಂದು ಕಡೆ ನಮ್ಮ ಪಕ್ಷದಿಂದ ಸುಮಲತಾ ಅವರಿಗೆ ಟಿಕೆಟ್ ನೀಡುವುದಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ನೀಡಿದೆ. ಆದರೆ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡುವಂಥ ಸಾಧ್ಯತೆಗಳು ಕೂಡ ಕಡಿಮೆ ಇದೆ. BJPಗಿಂದ ಸ್ಪರ್ಧೆ ಮಾಡಿದ್ರೆ ಅಷ್ಟರ ಮಟ್ಟಿಗಿನ ಲಾಭ ಆಗೋದಿಲ್ಲ ಅನ್ನುವಂಥ ಚಿಂತನೆಗಳಿದೆ. ಹಾಗಾಗಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಬಹುದಾ? ಸದ್ಯಕ್ಕೆ ಸುಮಲತಾ ಅಂಬರೀಶ್ ಅವರು ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ.